ವೀಕ್ಷಕರೇ, ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ನಮ್ಮೊಂದಿಗಿದ್ದಾರೆ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು. ಬನ್ನಿ ವೀಕ್ಷಕರೇ, ಹಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ಇವತ್ತು ಯಾವ ವಿಚಾರದ ಬಗ್ಗೆ, ಯಾವ ಬ್ರಹ್ಮಾಂಡ ರಹಸ್ಯದ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ, ಸುಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಪಂಚಮಿ ಅಂತ ಕರಿತೀವಿ. ಪಂಚೇಂದ್ರಿಯಗಳಾಗಿರ್ತಕ್ಕಂಥ ವಿಶೇಷ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ. ಇಂಥ ಒಂದು ವೈಶಿಷ್ಟ್ಯತೆ ಪಿತೃಪಕ್ಷದಲ್ಲಿ ಬಂದಿರತಕ್ಕಂಥ ಶುಕ್ರವಾರದಂದು ಪ್ರತಿಯೊಬ್ಬ ಮನುಷ್ಯ, ನಾವು ನೀವು ಎಲ್ಲ ಭೂಮಿಗೆ ಬಂದ ಮೇಲೆ ಕರ್ತವ್ಯಂ ದೈವಮಾನ್ವಿಕಂ, ನಮ್ಮ ಕರ್ತವ್ಯಗಳನ್ನು ಮಾಡಬೇಕು ಅಂತ ಹೇಳ್ತೀವಿ. ಪಿತೃಪಕ್ಷದಲ್ಲಿ ಮಾತಾ ಪಿತಾ ಗುರು ದೈವಂ ಅಂತ 4 ತತ್ವಗಳು. ಮಾತೃ ಕಾರ್ಯ ಅಂತಕ್ಕಂಥದ್ದು ಇಷ್ಟದೇವತೆ, ಕುಲದೇವತೆ, ಗ್ರಾಮ ದೇವತೆಯನ್ನು ಪರಿಪೂರ್ಣವಾಗಿ ಹಿಡ್ಕೋಬೇಕು. ತನ್ನ ಕಾರ್ಯವನ್ನು ಮಾಡಬೇಕು. ಯಾವ ಕಾಲಕ್ಕೂ ನಾವಿರ್ತಕ್ಕಂಥ ಋಣಗಳನ್ನು ತೀರಿಸ್ಕೋಬೇಕು. ತದನಂತರ ಪಿತೃಕಾರ್ಯ ಅಂದರೆ ಮಾತಾ ಪಿತಾ ಅಂದರೆ ಪಿತೃಗಳ ಮುಖಾಂತರವಾಗಿ, ತಂದೆ ಕಡೆಯಿಂದ ತಾತ ಮುತ್ತಾತಂದ್ರಾದರೂ ಸರಿ, ತಾಯಿ ಕಡೆಯಿಂದ ತಾತ ಮುತ್ತಾತಂದ್ರಾದರೂ ಸರಿ, 4 ತಲೆಮಾರು ಮೇಲ್ಭಾಗದಲ್ಲಿ ಎಲ್ಲರಿಗೂ ವಿಶೇಷವಾಗಿ ಪಿತಾಮಹ, ಪ್ರಪಿತಾಮಹ, ಮಹಾಪಿತಾಮಹ, ಉಗ್ರ ಅನುಗ್ರಹತೆ ಸಿದ್ಧಿ ಅಂತ ಕರಿತೀವಿ. ಎಲ್ಲರೂ ಉಗ್ರವಾಗಿರತಕ್ಕಂಥ ಪಿತೃಗಳನ್ನು ಸಂತೃಪ್ತಿ ಪಡಿಸ್ತಕ್ಕಂಥ ಜೀವನವನ್ನು ಮಾಡಿಕೊಂಡು ಆ ಪಿತೃ ಕಾರ್ಯಗಳನ್ನು ಮುಗಿಸ್ಬೇಕು. ಗುರುದೈವಂ ಅಂದರೆ 108 ಗುರುಗಳನ್ನು ವಿಶೇಷವಾಗಿ ಆಧರಿಸಿ, ಆದರೆ ಒಬ್ಬನ್ನ ನಂಬ್ಕೊಳ್ಳಿ ಅಂತ ಹೇಳ್ತಾನೆ. ಅವನು ನಂಬೋದು, ಈ ನಂಬೋದು, ಯಾವ್ಯಾವ ಮಾಧ್ಯಮದಲ್ಲಿ ಬರ್ತಾರೋ ಅವರಲ್ಲದೆ ಎಲ್ಲ ಶಾಸ್ತ್ರದವ್ರನ್ನೂ ನಂಬ್ಕೊಂಡು ಕೂತಿರ್ತೀರ. ನಿಜವಾಗ್ಲೂ ಹೇಳಬೇಕು ಅಂದರೆ ಶಾಸ್ತ್ರ ನಿಜ, ಶಾಸ್ತ್ರೀ ಸುಳ್ಳು. ವಿಶೇಷವಾಗಿ ಶಾಸ್ತ್ರ ಸಂಪ್ರದಾಯದಲ್ಲಿ ಏನು ಹೇಳುತ್ತೋ ಅದನ್ನು ಹೇಳದೆ ಅಶಾಸ್ತ್ರೀಯವಾಗಿ ಹೇಳ್ತಕ್ಕಂಥವರು ಎಷ್ಟೋ ಜನ. ಅದೇ ರೀತಿಯಾಗಿ ಜ್ಯೋತಿಷ್ಯ ನಿಜ, ಜ್ಯೋತಿಷಿ ಸುಳ್ಳು. ವಿಶೇಷವಾಗಿ ಅವ್ರ ಹಣೆ ಬರ ಅವ್ರಿಗೆ ಗೊತ್ತಿಲ್ಲ, ಬೇರೆಯವ್ರ ಕಥೆ ಹೇಳ್ತಾ ಇರ್ತಾರೆ. ಇದೇ ರೀತಿಯಲ್ಲಿ ಜೀವನಾಂಶದಲ್ಲಿ ಪ್ರತಿಯೊಬ್ಬ ಮನುಷ್ಯ ಗುರುವನ್ನು ಸರಿಯಾಗಿ ದಾರಿಯನ್ನು ತೋರಿಸ್ತಕ್ಕಂಥವನು ಕೇವಲವಾಗಿ ಪರಿವರ್ತನೆ ಮಾಡಿಕೊಂಡು ಜೀವನದ ಆಧಾರವನ್ನು ಹಿಡ್ಕೊಳ್ಳತಕ್ಕಂಥ ಗುರು ಮಾರ್ಗ. ಅದಕ್ಕೆ ಮುಂದೆ ಗುರು, ಹಿಂದೆ ಗುರಿ. ನಮ್ಮ ಗುರಿಯನ್ನು ಮುಟ್ಟಬೇಕಾದ್ರೆ ಗುರು ಇಲ್ಲದೆ ಯಾವ ದೇವರು ವಿಶೇಷವಾಗಿ ಫಲವನ್ನು ಕೊಡೋದಿಲ್ಲ. ಮಾತಾ ಪಿತಾ ಗುರು ದೈವಂ. ಲಾಸ್ಟ್ ಆಗಿ ಭಗವಂತ ಹೇಳ್ತಾನೆ, ಗುರುಮುಖೇನ ದೇವದರ್ಶ್ಯಾಮಿ, ಗುರು ಮುಖಾಂತರವೇ ದೇವರನ್ನು ದರ್ಶನ ಮಾಡ್ತಕ್ಕಂಥದ್ದು. ಯಾವುದೇ ರೀತಿಯಾಗಲಿ ತಾಯಿಯ ಮೊದಲೇ ಗುರು, ವಿಶೇಷವಾಗಿರ್ತಕ್ಕಂಥ ಹುಟ್ಟಿರ್ತಕ್ಕಂಥ ಗುರು. ನಾವು ಸಂಬಂಧವನ್ನು ಇಟ್ಕೊಂಡ್ಬಂದಿರತಕ್ಕಂಥದ್ದು ಯಾರು ವಿದ್ಯೆಯನ್ನು ಹೇಳ್ಕೊಡ್ತಾರೋ ವಿದ್ಯಾಗುರು. ತದನಂತರ ಜೀವನ ಮಾರ್ಗವನ್ನು ತೋರಿಸಿ ಜೀವನಕ್ಕೆ ಒಂದು ಆದಾಯವನ್ನು ತೊಗೊಂಬರ್ತಕ್ಕಂಥ ಗುರು ನಿಜವಾಗ್ಲೂ ವೃತ್ತಿ ಗುರು ಅಂತ ಕರಿತೀವಿ. ಅವನು ಯಾರೇ ಆಗಲಿ ಅವನಿಗೆ ನಂಬ್ಕೊಳ್ತಕ್ಕಂಥ ವಿಚಾರ. ಕೊನೆಯದಾಗಿ ಪ್ರತಿಯೊಬ್ಬ ಮನುಷ್ಯ ಹುಡುಕಾಡ್ತಾನೆ, ನನಗೆ ನಿಜವಾಗ್ಲೂ ಜೀವನದಲ್ಲಿ ಯಾವ ಗುರುನೂ ಸಿಕ್ಕಿಲ್ಲ, ಏನು ಮಾಡೋದು ಅಂತ. ಅದಕ್ಕೆ ಅಲ್ಲೋಲ ಕಲ್ಲೋಲವಾಗಿರ್ತಕ್ಕಂಥ ಅವನ ಮನಸ್ಸಿಗೆ, ಚಂಚಲವಾಗಿರ್ತಕ್ಕಂಥ ಬುದ್ಧಿಗೆ ತಾಳ್ಮೆಯಿಂದ ನೋಡ್ತಾ ಹೋದರೆ ಒಳ್ಳೆಯ ಗುರು, ಸದ್ಮಾರ್ಗ ಗುರು ಸಿಗ್ತಾನೆ. ಆ ಸಿಗೋವರೆಗೂ ಗುರು ರಕ್ಷೆಯನ್ನು ಯಾವ ಕಾಲಕ್ಕೂ ಯಾರೂ ಕೊಡೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಿಮ್ಮೆಲ್ಲರಿಗೂ, ಎಲ್ಲ ಧರ್ಮದವ್ರಿಗೂ, ಎಲ್ಲ ಜಾತಿ ವರ್ಗದವ್ರಿಗೂ, ಪ್ರತಿಯೊಬ್ಬರಿಗೂ ಏಕೈಕವಾಗಿ ನವೆಂಬರ್ 3 ವಿಶೇಷವಾಗಿ 28, 29 ಇದೇ ತಿಂಗಳು ಭಾನುವಾರ ಮತ್ತು ಸೋಮವಾರ. ರವಿ ಅಂತಕ್ಕಂಥದ್ದು ಸೂರ್ಯ ಅಗ್ನಿ, ವಿಶೇಷವಾಗಿರ್ತಕ್ಕಂಥ ಸೋಮವಾರ ಅಂದರೆ ಮನಸ್ಸೋ ಜಾಯತ ಚಂದ್ರ. ಮನಸ್ಸು ಶಾಂತಿ ಇಲ್ಲದೆ ಇರತಕ್ಕಂಥವ್ರು ಇಡೀ ಜಗತ್ತಲ್ಲಿ ವಾಸವಾಗಿರೋ ಅಷ್ಟೂ ಜನಕ್ಕೆ ನಿಜವಾದ ಗುರು ಯಾರು ಅನ್ನೋದು ಆ ದಿನ ಜಗತ್ತಿಗೆ ಗೊತ್ತಾಗ್ತಕ್ಕಂಥ ವಿಚಾರ. ಅದಕ್ಕೆ ಎಲ್ಲ ಧರ್ಮದವ್ರನ್ನೂ, ಎಲ್ಲ ವಿಶೇಷವಾಗಿರ್ತಕ್ಕಂಥ ಜಾತಿ ವರ್ಗದವರ ಎಲ್ಲ ಸದ್ಗುರುಗಳನ್ನು, ಎಲ್ಲ ಅಗೋರಿಗಳನ್ನು, ಎಲ್ಲ ವಿಶೇಷವಾಗಿರ್ತಕ್ಕಂಥ ತಾಂತ್ರಿಕ ಅನುಗ್ರಹವನ್ನು ಪಡೆದಿರ್ತಕ್ಕಂಥ ಯಂತ್ರ ಮಂತ್ರ ತಂತ್ರಗಳನ್ನು ಕಲ್ತಿರ್ತಕ್ಕಂಥ ಮಹಾಯೋಧಗಳನ್ನು, ವಿಶೇಷವಾಗಿ ಹಿಮಾಲಯದಲ್ಲಿ ಬಂದಿರತಕ್ಕಂಥ ಗುರುಗಳನ್ನ, ಕಂಡು ಕಾಣದೇ ಇರತಕ್ಕಂಥ ದೈಹಿಕವಾಗಿರೋದಲ್ಲದೆ ಕಾಣದೇ ಇರತಕ್ಕಂಥ ದೈವ ಗುರುಗಳು ಕೂಡ ಅಲ್ಲಿ ವಿಶೇಷವಾಗಿ ಪ್ರಕಟವಾಗ್ತಾರೆ ಪರಮೇಶ್ವರನ ಜೊತೆ. ಅದು ಕೂಡ ಸತ್ಯ. ಅದಕ್ಕೋಸ್ಕರ ಕಾಣದೇ ಇರೋ ಗುರುನ ಹೇಗೆ ಕೂತಿರ್ತೀರ, ಹೇಗೆ ಗೊತ್ತಾಗತ್ತೆ ಅಂದರೆ ಅವರು ನಿಮ್ಮನ್ನು ದೃಷ್ಟಿಪೂರ್ವಕವಾಗಿ ನೋಡ್ತಾ ಇರ್ತಾರೆ. ಪಿತೃ ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರು ಅನುಗ್ರಹ ಸಿದ್ಧಿ ಆಗುತ್ತೆ, ಪಿತೃ ಕಾರ್ಯವನ್ನು ಮಾಡದೇ ಇರತಕ್ಕಂಥವ್ರಿಗೆ ಅನುಗ್ರಹ ಸಿದ್ಧಿ ಆಗೋದೇ ಇಲ್ಲ. ಅದಕ್ಕೆ ಋಣವನ್ನು ತೀರಿಸಿ ಗುರು ಮಾರ್ಗವನ್ನು ಹಿಡಿದು ದೈವ ದರ್ಶನವನ್ನು ಮಾಡೋ ಸಕಾಲ ಬಂದಿದೆ. ಆ ಸಕಾಲಕ್ಕೆ ನೀವೆಲ್ಲರೂ ಆಗಮಿಸಿ ವಿಶೇಷವಾಗಿ ಗುರು ರಕ್ಷೆಯನ್ನು ಪಡಿಬೇಕಾದ್ದು. ನೀವು ಸೋಮವಾರದಿಂದ ಶುಕ್ರವಾರದೊಳಗೆ ಆಶ್ರಮಕ್ಕೆ ಬರ್ಬೋದು. ನವರಾತ್ರಿ ನಂತರ ಪ್ರತಿಯೊಬ್ಬರಿಗೂ ಎಷ್ಟೋ ಜನ ಕೇಳ್ಕೊಂಡ್ರು, ಅಪಾಯಿಂಟ್ಮೆಂಟ್ ಕೊಡಿಸಿ ಗುರುಗಳೇ ಕೊಡಿಸಿ ಅಂತ. ಪ್ರತಿಯೊಬ್ಬರಿಗೂ ಏನು ಅಂದರೆ ದಾರಿಯನ್ನು ತೋರಿಸೋಕ್ಕೆ ನಾನು ಒಬ್ಬನೇ ಹಣೆ ಬರ ಅಂತಲ್ಲ. ಭಗವತಿ ಚಿಂತನೆಯಲ್ಲಿ ಒಬ್ಬನ ಹಣೆ ಬರ ಬದಲಾಯಿಸ್ಬೋದು, ಎಲ್ಲರ ಹಣೆ ಬದಲಾಯಿಸೋಕ್ಕೆ ಸಾಮೂಹಿಕವೇ ಶ್ರೇಷ್ಠ. ಅದಕ್ಕೆ ನಿಮ್ಮೆಲ್ಲರಿಗೂ, ಎಲ್ಲ ಜಾತಿ ವರ್ಗದವ್ರಿಗೂ, ಎಲ್ಲ ಊರಲ್ಲೂ ಇರತಕ್ಕಂಥ, ಎಲ್ಲ ದೇಶದಲ್ಲಿ ಇರತಕ್ಕಂಥ, ಪ್ರಪಂಚಾದ್ಯಂತ ಇರತಕ್ಕಂಥ ಎಲ್ರಿಗೂ ಕಾರ್ಯಮುಕ್ತವಾಗಿ ನಿಮ್ಮೆಲ್ಲರಿಗೂ ಮಾರ್ಗವನ್ನು ಹೀಗೇ ಪರಿವರ್ತನಾ ಸ್ವರೂಪಕ್ಕೆ ಗಾಯತ್ರಿ ಮಹಾಯಜ್ಞ,
ಲಕ್ಷ್ಮೀನಾರಾಯಣ ಮಹಾಯಜ್ಞ, ಅತಿರುದ್ರ ಮಹಾಯಜ್ಞ, ವಿಶೇಷವಾಗಿ ಕಾಳಸರ್ಪ ಯಜ್ಞ, ಅದಾದ ಮೇಲೆ ವಿಶೇಷವಾಗಿ ನವದುರ್ಗಿಯರನ್ನು ಭೂಲೋಕಕ್ಕೆ ಮೇ 6ನೇ ತಾರೀಕು ಮಾರ್ಚ್ನಿಂದನೇ ಪೂಜೆ ಪುನಸ್ಕಾರವನ್ನು ಮಾಡಿ ಲೋಕಚಿಂತನೆ ಮಾಡಿ ನಿಮ್ಮೆಲ್ಲರ ಕರ್ಮಗಳನ್ನು ಕಳೆದು ಸಾಕ್ಷಾತ್ ಛಾಯಾದೇವಿನ ಸೂರ್ಯನಿಗೆ ಒಪ್ಪಿಸಿರ್ತಕ್ಕಂಥದ್ದೇ ಪ್ರಳಯರುದ್ರ ಶನೈಶ್ಚರ ಮಹಾಯಾಗ. ಈಗ ಆ ಗುರುರಕ್ಷೆ ಲಲಿತಾ ತ್ರಿಪುರ ಸುಂದರಿ ಸಾಕ್ಷಾತ್ ಮಹಾವಿಷ್ಣು ಪರಮೇಶ್ವರನ ಮುಖಾಂತರವಾಗಿ ಜಗತ್ತು ಅಳಿಯೋಕ್ಕೆ ಮೊದಲು, ಸತ್ಯುಗಕ್ಕೆ ಕಾಲಿಡಕ್ಕೆ ಮೊದಲು ನೀವೆಲ್ಲರಿಗೂ ಲೋಕರಕ್ಷಣೆ, ಗುರುರಕ್ಷಣೆ, ಅಂಥ ಒಂದು ಗುರುರಕ್ಷಣೆಗೆ ಎಲ್ಲ ಸದ್ಗುರುಗಳನ್ನು, ಎಲ್ಲ ಧರ್ಮದವ್ರನ್ನ, ಬೌದ್ಧ ಧರ್ಮದಿಂದ ಹಿಡಿದು ಜೈನ ಧರ್ಮದಿಂದ ಹಿಡಿದು ಕ್ರಿಶ್ಚಿಯನ್ರಿಂದ ಹಿಡಿದು ಮುಸಲ್ಮಾನರಿಂದ ಹಿಡಿದು ವಿಶೇಷವಾಗಿರ್ತಕ್ಕಂಥ ನಮ್ಮೆಲ್ಲ ಹಿಂದೂ ಸಾಂಪ್ರದಾಯದ ಸದ್ಗುರುಗಳನ್ನು ಹಿಡಿದು ವಿಶೇಷವಾಗಿ ಪಾರ್ಸಿ ಸದ್ಗುರುಗಳನ್ನು ಹಿಡಿದು ಎಲ್ಲ ಅಗೋರಿಗಳನ್ನು, ಸದ್ಗುರುಗಳನ್ನು, ಮಾರ್ಗದರ್ಶನವನ್ನು ಗಾಣಗಾಪುರಕ್ಕೆ ಹೋಗಿ ಸಾಕ್ಷಾತ್ ದತ್ತಾತ್ರೇಯ ಹರೇ ಕೃಷ್ಣ ಉನ್ಮತ್ತಾನಂದದಾಯಕ ದಿಗಂಬರ ಮುನಿ ಬಾಲಪಿಶಾಚ ಜ್ಞಾನಸಾಗರ ಅಂಥೇಳಿ ಅವರ ಆಶೀರ್ವಾದವನ್ನು ಪಡೆದು ಪರಿಪೂರ್ಣವಾಗಿ ಲೋಕರಕ್ಷಣೆಗೋಸ್ಕರ ನಾವೆಲ್ಲರೂ ಕಾಲನ್ನು ಇಟ್ಟಿದ್ದೀವಿ. ಇವತ್ತು ಕಾವೇರಿ ಹೋರಾಟಕ್ಕೆ ಹೋಗಬೇಕಾದ್ರೆ ಗುರುರಕ್ಷೆ ಬೇಕು. ಶುಕ್ರವಾರ ಕಲಹ ಕಲಾಪಗಳು ಸಾಕಷ್ಟು ಆಗುತ್ತವೆ. ಆದರೂ ಕಲಹ ಕಲಾಪಗಳು ಆಗದಿದ್ದ ಹಾಗೆ ನಿಮಗೆ ಒಂದು ರಹಸ್ಯವನ್ನು ಹೇಳ್ತೀನಿ. ಯಾವುದೇ ರೀತಿಯಾಗಿ ಶಾಂತಿ ವಾತಾವರಣದಿಂದ ಹೋಗೋಕ್ಕೆ ನಾವೆಲ್ಲ ಸನ್ಮಾರ್ಗದಿಂದ ನಡಿಬೇಕಾದ್ರೆ ಮನಸ್ಸಲ್ಲಿ ಕೇಂದ್ರೀಕೃತ ಮಾಡಿಸ್ಕೊಳ್ಳೋದೇನು ಅಂದರೆ ಬರೀ ಒಂದು ಗುರಿಯನ್ನು ಮಾತ್ರ ಹೊರತು ಆ ಕಡೆ ಈ ಕಡೆ ಯಾವ ಕಾಲಕ್ಕೂ ಯಾರೇ ಏನೇ ಮಾಡಿದ್ರು ಮಾಡದೇ ಇರತಕ್ಕಂಥ ವಿಚಾರವನ್ನು ಮೌನಂ ಸಮ್ಮತಿ ಲಕ್ಷಣಂ. ಕಾಯ್ತಾರೆ ಬಂದು ಗುರುಜಿ, ಗುರು ಮುಖೇನ ದೈವ ದರ್ಶನ, ಗುರು ಇಲ್ಲದೆ ಗುರು ಇಲ್ಲ ಅನ್ನೋ ಅರ್ಥಪೂರ್ಣವಾದ ಮಾತನ್ನು ಹೇಳ್ತಾ ಇದ್ರಿ. ಈ ಬಗ್ಗೆ ಮತ್ತಷ್ಟು ಮಾತಾಡೋಣ. ವೀಕ್ಷಕರೇ, ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮ ಒಂದು ಪುಟ್ಟ ವಿರಾಮದ ನಂತರ ಮುಂದುವರಿಯುತ್ತೆ.